4 ತಿಂಗಳ ಹಿಂದೆ ನಮ್ಮ ಹೈಕಮಾಂಡ್ ಭೇಟಿ ಮಾಡಿದಾಗ ನಾನು ಸುರ್ಜೇವಾಲಾ ಸಾಹೇಬ್ರ ಹತ್ರ ಒಂದು ಮಾತು ಹೇಳಿದೆ. ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಇದುವರೆಗೂ OBC ಅಥವಾ ಕುರುಬ ಸಮುದಾಯದವರು ಆಗಿಲ್ಲ. ಸೊ ಈ ಬಾರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಕುರುಬ ಸಮುದಾಯದವರನ್ನೇ ಮಾಡಬೇಕು, ಕುರುಬ ಸಮುದಾಯದವರನ್ನೇ ಮಾಡಬೇಕು ಅಂತ ನನ್ನ ಔಟ್ ಅಂಡ್ ಔಟ್ ಏನು ಮುಜುಗರ ಇಲ್ಲದೆ ಕುರುಬ ಸಮುದಾಯದವ್ರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಅಭಿಷೇಕ್ ದತ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ಇಬ್ಬರಿಗೂ ವಿನಂತಿ ಮಾಡಿದ್ದೀನಿ. ನಮ್ಮ ಗಂಗರೆ ಕಾಲುವೆ ನಾಯಕ ಮಾಡಿ ಹೆಸರು ಹೇಳಿದ್ದೀನಿ. ಅದು ನಾನು ಶಾಸಕನಾಗಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾನು ಒಂದು OBC ಹುಡುಗನಾಗಿ ಒಂದು OBC ನಾಯಕನ ಪರವಾಗಿ ನಾನು ನಿಂತಿದ್ದೀನಿ. ಮಿಕ್ಕಿದ್ದು ಬೇರೆಯವರೆಲ್ಲ ಸಹಮತ ಕೊಟ್ರೆ ಖಂಡಿತವಾಗೂ ಕುರುಬರು ಜಿಲ್ಲಾಧ್ಯಕ್ಷರಾಗ್ತಾರೆ. ಕುರುಬರು ರಾಜ್ಯನೇ ರೂಲ್ ಮಾಡ್ತಿದ್ದೀರಾ ನೀವು. ಜಿಲ್ಲೆನ ರೂಲ್ ಮಾಡೋದು ಕುರುಬರಿಗೊಂದು ಇದಲ್ಲ. ಕುರುಬ ಸಮುದಾಯದವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟ ಸಿಗಲಿ ಅಂತ ನನ್ನ ಆಸೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮ ಪರವಾಗಿ ಇರ್ತೀನಿ. ವಿಶೇಷ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ ಕುಲಬಾಂಧವರು ಅನ್ನೋದೇ ಒಂದು ವಿಶೇಷ. ಅವ್ರಿಗೆ ಸ್ವಾಗತ ಬಯಸ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ಕುಲಬಾಂಧವರೇ. ಅಣ್ಣ, ಪ್ರೀತಿ ಅಂದ್ರೆ ನಾನು ಕಳೆದ 2.5 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಏಕವಚನದಲ್ಲಿ ಮಾತಾಡಿದ್ರೆ ಮೊದಲು ಮೀಡಿಯಾ ಮುಂದೆ ಹೋಗಿ ಅವ್ರನ್ನ ಬೈಯೋನು ನಾನೇ. ಮೈಸೂರಿನ ಮಾಜಿ ಕೋತಿ ಆದ್ರೂ ಐ ಡೋಂಟ್ ಕೇರ್. ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೌರವ ಕೊಟ್ರೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ನಾನು BJP ಅವ್ರಿಗೂ JDS ಅವರಿಗೆ ಪ್ರತಿ ಸಲ ಹೇಳ್ತೀನಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ನೀವು ಪ್ರಶ್ನೆ ಕೇಳಿ. ಏನಾದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಇಂದು ಇಲಿಯಾದ್ರೂ ಕೋತಿಯಾದ್ರೂ ಐ ಡೋಂಟ್ ಕೇರ್. ನಾನು ಪ್ರತಿ ಸಲ ಸಾಹೇಬ್ರ ಪರವಾಗಿ ನಿಂತಿದ್ದೀನಿ ಅಂದ್ರೆ ನನ್ನ ಎದೆಯಲ್ಲೂ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. STಗೆ ಶಿಫಾರಸು ಮಾಡಿದಾಗ ಕುರುಬ ಸಮುದಾಯ ಬಿಟ್ಟು ಇನ್ಯಾವುದಾದ್ರೂ ಒಬ್ಬ ಸಮುದಾಯದ ಹುಡುಗ ಕುರುಬರನ್ನ STಗೆ ಸೇರಿಸಬೇಕು ಅಂತ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಅದು ನಾನು ಒಬ್ಬನೇ ಅಂತ ಹೇಳಕ್ಕೆ ಧೈರ್ಯವಾಗಿ ಹೇಳ್ತೀನಿ. ಹಣ 1977ರವರೆಗೂ ನೀವು ಕುರುಬ ಸಮುದಾಯದವರು STಯಲ್ಲಿ ಇದ್ರಿ. 77ವರೆಗೂ ನೀವು STಯಲ್ಲಿ ಇದ್ರಿ. ಆವೂರು ಕಮಿಷನ್ ಅವರು ಬಂದು ನಿಮ್ಮನ್ನು ST ಇಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕಿದ್ರು 77 ಅಲ್ಲಿ. ಅಲ್ಲಿವರೆಗೂ ST ಸಮುದಾಯ. ಈಗ ನೀವು STಗೆ ಹೋದ್ರೆ ST ಸಮುದಾಯಕ್ಕೂ ನಿಮಗೂ ಇಬ್ಬರಿಗೂ ರಿಸರ್ವೇಶನ್ ಜಾಸ್ತಿ ಆಗುತ್ತೆ. ನಿಮ್ಮ ಸಮುದಾಯದ ಮಕ್ಕಳು ಒಳ್ಳೇದಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಕೇಂದ್ರದ BJP ಅವ್ರಿಗೆ ಏನಾದರೂ ಕುರುಬ ಸಮುದಾಯದವರಿಗೆ ಗೌರವ ಇದ್ರೆ STಗೆ ರೆಫರ್ ಮಾಡಿದೀವಲ್ಲ, ಅಕ್ಸೆಪ್ಟ್ ಮಾಡಿ ಕುರುಬರ ಮೇಲೆ ಪ್ರೀತಿ ತೋರಿಸಿದೀವಿ ನೋಡೋಣ. BJP ಅವ್ರ ಪ್ರೀತಿ ಇದ್ರೆ ನಿಮ್ಮ ಸಮುದಾಯದ ಮೇಲೆ ನಾವು ಶಿಫಾರಸು ಮಾಡಿದೀವಿ, ಅದನ್ನ ಅಕ್ಸೆಪ್ಟ್ ಮಾಡಿ.